ನಮಸ್ಕಾರ. ಪಕ್ಕಾ ಪಾಲಿಟಿಕ್ಸ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಭಾನುವಾರವಾದರೂ ಕೂಡ ರಾಜಕೀಯ ಸುದ್ದಿಗಳಿಗೇನು ಕೊರತೆ ಇಲ್ಲ. ಅದರಲ್ಲೂ ರಾಜಕೀಯ ವಲಯದಲ್ಲಿ ಇವತ್ತು ಇಡೀ ದಿನ ಸಂಭವಿಸಿದ ಅತ್ಯಂತ ಸೆನ್ಸೇಷನಲ್ ವಿದ್ಯಮಾನಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಶುರು ಮಾಡೋಣ. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಇವತ್ತಿನ ರಾಜಕೀಯ ವಿದ್ಯಮಾನದ ಅತಿ ದೊಡ್ಡ ಸುದ್ದಿಯ ಮೂಲಕ. ರಾಜಕೀಯದಲ್ಲಿ ಜಿದ್ದಾಜಿದ್ದು ಹೊಸದಲ್ಲ, ಕೊನೆಯೂ ಆಗೋದಿಲ್ಲ. ಒಂದು ಪಕ್ಷ ಮತ್ತೊಂದು ಪಕ್ಷ, ಒಂದು ಪಕ್ಷದ ನಾಯಕರು ಅದರ ವಿರುದ್ಧ ಪಕ್ಷದ ನಾಯಕರ ನಡುವೆ ಆಗಾಗ ಟಾಕ್ ವಾರ್, ಸೇಡಿನ ರಾಜಕಾರಣ, ಇಂಥದ್ದೆಲ್ಲ ಕೇಳೋದು ಕಾಮನ್ ರಾಜಕೀಯ ವಲಯದಲ್ಲಿ. ಆದರೆ ಈ ಸೇಡಿನ ರಾಜಕೀಯ ಅಧಿಕಾರಿಗಳ ಮಟ್ಟದಲ್ಲಿ ರಿಫ್ಲೆಕ್ಟ್ ಆಗಬಾರ್ದು ಅನ್ನೋದು ನಿಯಮ. ಯಾವುದೇ ಪಕ್ಷದ ನಾಯಕರಿದ್ರೂ ಕೂಡ ಅಧಿಕಾರಿಗಳು ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಬೇಕಾಗುತ್ತೆ, ಹಾಗೆ ಆಯಾ ಇಲಾಖೆಯ ಸಿಬ್ಬಂದಿ ಕೂಡ. ಆದರೆ ಇವತ್ತು ಕೇಂದ್ರ ಸಚಿವರ ವಿಚಾರದಲ್ಲಿ ಆ ನಿಯಮವನ್ನ ಕೂಡ ಉಲ್ಲಂಘನೆ ಮಾಡಲಾಯ್ತಾ? ಸೇಡಿನ ರಾಜಕೀಯ ರೂಮ್ ಕೊಡೋ ವಿಚಾರದಲ್ಲೂ ಕೂಡ ಇಲ್ಲಿ ಪ್ರಸ್ತಾಪ ಆಯ್ತಾ ಅನ್ನೋ ಅನುಮಾನ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಅಂದ್ರೂ ಕೂಡ ಕಿಮ್ಮತ್ತೇ ಸಿಗಲಿಲ್ಲ ಅನ್ನೋ ರೀತಿಯ ಘಟನೆ ನಡೆದು ಹೋಗಿದೆ. ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಹೀಗೆ ಯಾಕಾಯ್ತು ಅನ್ನೋ ಅನುಮಾನ. ಕುಮಾರಸ್ವಾಮಿ ಅವರು ಭೇಟಿ ಕೊಡೋದು ಗೊತ್ತಿದ್ರು ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಬೇಕಾಗಿದ್ದ ಸಿಬ್ಬಂದಿಗಳ ಗೈರು ಅನೇಕ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಅತಿಥಿ ಗೃಹಕ್ಕೆ ಬೀಗ ಜಡಿದು ಅಧಿಕಾರಿಗಳು ಎಲ್ಲಿಗೆ ಹೋದ್ರು ಅನ್ನೋ ಅನುಮಾನ. ಕೇಂದ್ರ ಸಚಿವರು ಬರ್ತಿದ್ದಾರೆ ಅಂತಂದ್ರೆ ಮುಂಚೆನೆ ಮಾಹಿತಿ ಇರುತ್ತೆ. ಮಾಹಿತಿ ಇದ್ರೂ ಕೂಡ ಹೀಗ್ಯಾಕಾಯ್ತು? ಮೈಸೂರಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಅವಮಾನ ಆಗ್ಲಿ ಅಂತಲೇ ಈ ರೀತಿಯಾಗಿ ನಡವಳಿಕೆ ಕಂಡು ಬಂತ? ಪದೇ ಪದೇ ಸೇಡಿನ ರಾಜಕಾರಣ ಅನ್ನೋ ಸುದ್ದಿನೇ ಸದ್ಯಕ್ಕೆ ಈ ಘಟನೆ ಹಿಂದೆ ಪ್ರಸ್ತಾಪ ಆಗ್ತಾ ಇದೆ. ಮೈಸೂರಿನಲ್ಲಿ ನಡೆದಿರುವ ಒಂದು ಘಟನೆ ಇದೀಗ ಸೇಡಿನ ರಾಜಕಾರಣದ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಮಸ್ಕಾರ. ಪಕ್ಕಾ ಪಾಲಿಟಿಕ್ಸ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಭಾನುವಾರವಾದರೂ ಕೂಡ ರಾಜಕೀಯ ಸುದ್ದಿಗಳಿಗೇನು ಕೊರತೆ ಇಲ್ಲ. ಅದರಲ್ಲೂ ರಾಜಕೀಯ ವಲಯದಲ್ಲಿ ಇವತ್ತು ಇಡೀ ದಿನ ಸಂಭವಿಸಿದ ಅತ್ಯಂತ ಸೆನ್ಸೇಷನಲ್ ವಿದ್ಯಮಾನಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಶುರು ಮಾಡೋಣ. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಇವತ್ತಿನ ರಾಜಕೀಯ ವಿದ್ಯಮಾನದ ಅತಿ ದೊಡ್ಡ ಸುದ್ದಿಯ ಮೂಲಕ. ರಾಜಕೀಯದಲ್ಲಿ ಜಿದ್ದಾಜಿದ್ದು ಹೊಸದಲ್ಲ, ಕೊನೆಯೂ ಆಗೋದಿಲ್ಲ. ಒಂದು ಪಕ್ಷ ಮತ್ತೊಂದು ಪಕ್ಷ, ಒಂದು ಪಕ್ಷದ ನಾಯಕರು ಅದರ ವಿರುದ್ಧ ಪಕ್ಷದ ನಾಯಕರ ನಡುವೆ ಆಗಾಗ ಟಾಕ್ ವಾರ್, ಸೇಡಿನ ರಾಜಕಾರಣ, ಇಂಥದ್ದೆಲ್ಲ ಕೇಳೋದು ಕಾಮನ್ ರಾಜಕೀಯ ವಲಯದಲ್ಲಿ. ಆದರೆ ಈ ಸೇಡಿನ ರಾಜಕೀಯ ಅಧಿಕಾರಿಗಳ ಮಟ್ಟದಲ್ಲಿ ರಿಫ್ಲೆಕ್ಟ್ ಆಗಬಾರ್ದು ಅನ್ನೋದು ನಿಯಮ. ಯಾವುದೇ ಪಕ್ಷದ ನಾಯಕರಿದ್ರೂ ಕೂಡ ಅಧಿಕಾರಿಗಳು ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಬೇಕಾಗುತ್ತೆ, ಹಾಗೆ ಆಯಾ ಇಲಾಖೆಯ ಸಿಬ್ಬಂದಿ ಕೂಡ. ಆದರೆ ಇವತ್ತು ಕೇಂದ್ರ ಸಚಿವರ ವಿಚಾರದಲ್ಲಿ ಆ ನಿಯಮವನ್ನ ಕೂಡ ಉಲ್ಲಂಘನೆ ಮಾಡಲಾಯ್ತಾ? ಸೇಡಿನ ರಾಜಕೀಯ ರೂಮ್ ಕೊಡೋ ವಿಚಾರದಲ್ಲೂ ಕೂಡ ಇಲ್ಲಿ ಪ್ರಸ್ತಾಪ ಆಯ್ತಾ ಅನ್ನೋ ಅನುಮಾನ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಅಂದ್ರೂ ಕೂಡ ಕಿಮ್ಮತ್ತೇ ಸಿಗಲಿಲ್ಲ ಅನ್ನೋ ರೀತಿಯ ಘಟನೆ ನಡೆದು ಹೋಗಿದೆ. ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಹೀಗೆ ಯಾಕಾಯ್ತು ಅನ್ನೋ ಅನುಮಾನ. ಕುಮಾರಸ್ವಾಮಿ ಅವರು ಭೇಟಿ ಕೊಡೋದು ಗೊತ್ತಿದ್ರು ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಬೇಕಾಗಿದ್ದ ಸಿಬ್ಬಂದಿಗಳ ಗೈರು ಅನೇಕ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಅತಿಥಿ ಗೃಹಕ್ಕೆ ಬೀಗ ಜಡಿದು ಅಧಿಕಾರಿಗಳು ಎಲ್ಲಿಗೆ ಹೋದ್ರು ಅನ್ನೋ ಅನುಮಾನ. ಕೇಂದ್ರ ಸಚಿವರು ಬರ್ತಿದ್ದಾರೆ ಅಂತಂದ್ರೆ ಮುಂಚೆನೆ ಮಾಹಿತಿ ಇರುತ್ತೆ. ಮಾಹಿತಿ ಇದ್ರೂ ಕೂಡ ಹೀಗ್ಯಾಕಾಯ್ತು? ಮೈಸೂರಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಅವಮಾನ ಆಗ್ಲಿ ಅಂತಲೇ ಈ ರೀತಿಯಾಗಿ ನಡವಳಿಕೆ ಕಂಡು ಬಂತ? ಪದೇ ಪದೇ ಸೇಡಿನ ರಾಜಕಾರಣ ಅನ್ನೋ ಸುದ್ದಿನೇ ಸದ್ಯಕ್ಕೆ ಈ ಘಟನೆ ಹಿಂದೆ ಪ್ರಸ್ತಾಪ ಆಗ್ತಾ ಇದೆ. ಮೈಸೂರಿನಲ್ಲಿ ನಡೆದಿರುವ ಒಂದು ಘಟನೆ ಇದೀಗ ಸೇಡಿನ ರಾಜಕಾರಣದ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಮಸ್ಕಾರ. ಪಕ್ಕಾ ಪಾಲಿಟಿಕ್ಸ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಭಾನುವಾರವಾದರೂ ಕೂಡ ರಾಜಕೀಯ ಸುದ್ದಿಗಳಿಗೇನು ಕೊರತೆ ಇಲ್ಲ. ಅದರಲ್ಲೂ ರಾಜಕೀಯ ವಲಯದಲ್ಲಿ ಇವತ್ತು ಇಡೀ ದಿನ ಸಂಭವಿಸಿದ ಅತ್ಯಂತ ಸೆನ್ಸೇಷನಲ್ ವಿದ್ಯಮಾನಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಶುರು ಮಾಡೋಣ. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಇವತ್ತಿನ ರಾಜಕೀಯ ವಿದ್ಯಮಾನದ ಅತಿ ದೊಡ್ಡ ಸುದ್ದಿಯ ಮೂಲಕ. ರಾಜಕೀಯದಲ್ಲಿ ಜಿದ್ದಾಜಿದ್ದು ಹೊಸದಲ್ಲ, ಕೊನೆಯೂ ಆಗೋದಿಲ್ಲ. ಒಂದು ಪಕ್ಷ ಮತ್ತೊಂದು ಪಕ್ಷ, ಒಂದು ಪಕ್ಷದ ನಾಯಕರು ಅದರ ವಿರುದ್ಧ ಪಕ್ಷದ ನಾಯಕರ ನಡುವೆ ಆಗಾಗ ಟಾಕ್ ವಾರ್, ಸೇಡಿನ ರಾಜಕಾರಣ, ಇಂಥದ್ದೆಲ್ಲ ಕೇಳೋದು ಕಾಮನ್ ರಾಜಕೀಯ ವಲಯದಲ್ಲಿ. ಆದರೆ
ಈ ಸೇಡಿನ ರಾಜಕೀಯ ಅಧಿಕಾರಿಗಳ ಮಟ್ಟದಲ್ಲಿ ರಿಫ್ಲೆಕ್ಟ್ ಆಗಬಾರ್ದು ಅನ್ನೋದು ನಿಯಮ. ಯಾವುದೇ ಪಕ್ಷದ ನಾಯಕರಿದ್ರೂ ಕೂಡ ಅಧಿಕಾರಿಗಳು ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಬೇಕಾಗುತ್ತೆ, ಹಾಗೆ ಆಯಾ ಇಲಾಖೆಯ ಸಿಬ್ಬಂದಿ ಕೂಡ. ಆದರೆ ಇವತ್ತು ಕೇಂದ್ರ ಸಚಿವರ ವಿಚಾರದಲ್ಲಿ ಆ ನಿಯಮವನ್ನ ಕೂಡ ಉಲ್ಲಂಘನೆ ಮಾಡಲಾಯ್ತಾ? ಸೇಡಿನ ರಾಜಕೀಯ ರೂಮ್ ಕೊಡೋ ವಿಚಾರದಲ್ಲೂ ಕೂಡ ಇಲ್ಲಿ ಪ್ರಸ್ತಾಪ ಆಯ್ತಾ ಅನ್ನೋ ಅನುಮಾನ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಅಂದ್ರೂ ಕೂಡ ಕಿಮ್ಮತ್ತೇ ಸಿಗಲಿಲ್ಲ ಅನ್ನೋ ರೀತಿಯ ಘಟನೆ ನಡೆದು ಹೋಗಿದೆ. ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಹೀಗೆ ಯಾಕಾಯ್ತು ಅನ್ನೋ ಅನುಮಾನ. ಕುಮಾರಸ್ವಾಮಿ ಅವರು ಭೇಟಿ ಕೊಡೋದು ಗೊತ್ತಿದ್ರು ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಬೇಕಾಗಿದ್ದ ಸಿಬ್ಬಂದಿಗಳ ಗೈರು ಅನೇಕ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಅತಿಥಿ ಗೃಹಕ್ಕೆ ಬೀಗ ಜಡಿದು ಅಧಿಕಾರಿಗಳು ಎಲ್ಲಿಗೆ ಹೋದ್ರು ಅನ್ನೋ ಅನುಮಾನ. ಕೇಂದ್ರ ಸಚಿವರು ಬರ್ತಿದ್ದಾರೆ ಅಂತಂದ್ರೆ ಮುಂಚೆನೆ ಮಾಹಿತಿ ಇರುತ್ತೆ, ಮಾಹಿತಿ ಇದ್ರೂ ಕೂಡ ಹೀಗ್ಯಾಕಾಯ್ತು? ಮೈಸೂರಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಅವಮಾನ ಆಗ್ಲಿ ಅಂತಲೇ ಈ ರೀತಿಯಾಗಿ ನಡವಳಿಕೆ ಕಂಡು ಬಂತ? ಪದೇ ಪದೇ ಸೇಡಿನ ರಾಜಕಾರಣ ಅನ್ನೋ ಸುದ್ದಿನೇ ಸದ್ಯಕ್ಕೆ ಈ ಘಟನೆ ಹಿಂದೆ ಪ್ರಸ್ತಾಪ ಆಗ್ತಾ ಇದೆ. ಮೈಸೂರಿನಲ್ಲಿ ನಡೆದಿರುವ ಒಂದು ಘಟನೆ ಇದೀಗ ಸೇಡಿನ ರಾಜಕಾರಣದ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಮಸ್ಕಾರ, ಪಕ್ಕಾ ಪಾಲಿಟಿಕ್ಸ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಭಾನುವಾರವಾದರೂ ಕೂಡ ರಾಜಕೀಯ ಸುದ್ದಿಗಳಿಗೇನು ಕೊರತೆ ಇಲ್ಲ. ಅದರಲ್ಲೂ ರಾಜಕೀಯ ವಲಯದಲ್ಲಿ ಇವತ್ತು ಇಡೀ ದಿನ ಸಂಭವಿಸಿದ ಅತ್ಯಂತ ಸೆನ್ಸೇಷನಲ್ ವಿದ್ಯಮಾನಗಳನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಶುರು ಮಾಡೋಣ. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಇವತ್ತಿನ ರಾಜಕೀಯ ವಿದ್ಯಮಾನದ ಅತಿ ದೊಡ್ಡ ಸುದ್ದಿಯ ಮೂಲಕ. ರಾಜಕೀಯದಲ್ಲಿ ಜಿದ್ದಾಜಿದ್ದು ಹೊಸದಲ್ಲ, ಕೊನೆಯೂ ಆಗೋದಿಲ್ಲ. ಒಂದು ಪಕ್ಷ ಮತ್ತೊಂದು ಪಕ್ಷ, ಒಂದು ಪಕ್ಷದ ನಾಯಕರು ಅದರ ವಿರುದ್ಧ ಪಕ್ಷದ ನಾಯಕರ ನಡುವೆ ಆಗಾಗ ಟಾಕ್ ವಾರ್, ಸೇಡಿನ ರಾಜಕಾರಣ, ಇಂಥದ್ದೆಲ್ಲ ಕೇಳೋದು ಕಾಮನ್ ರಾಜಕೀಯ ವಲಯದಲ್ಲಿ. ಆದರೆ ಈ ಸೇಡಿನ ರಾಜಕೀಯ ಅಧಿಕಾರಿಗಳ ಮಟ್ಟದಲ್ಲಿ ರಿಫ್ಲೆಕ್ಟ್ ಆಗಬಾರ್ದು ಅನ್ನೋದು ನಿಯಮ. ಯಾವುದೇ ಪಕ್ಷದ ನಾಯಕರಿದ್ರೂ ಕೂಡ ಅಧಿಕಾರಿಗಳು ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಬೇಕಾಗುತ್ತೆ, ಹಾಗೆ ಆಯಾ ಇಲಾಖೆಯ ಸಿಬ್ಬಂದಿ ಕೂಡ. ಆದರೆ ಇವತ್ತು ಕೇಂದ್ರ ಸಚಿವರ ವಿಚಾರದಲ್ಲಿ ಆ ನಿಯಮವನ್ನ ಕೂಡ ಉಲ್ಲಂಘನೆ ಮಾಡಲಾಯ್ತಾ? ಸೇಡಿನ ರಾಜಕೀಯ ರೂಮ್ ಕೊಡೋ ವಿಚಾರದಲ್ಲೂ ಕೂಡ ಇಲ್ಲಿ ಪ್ರಸ್ತಾಪ ಆಯ್ತಾ ಅನ್ನೋ ಅನುಮಾನ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಅಂದ್ರೂ ಕೂಡ ಕಿಮ್ಮತ್ತೇ ಸಿಗಲಿಲ್ಲ ಅನ್ನೋ ರೀತಿಯ ಘಟನೆ ನಡೆದು ಹೋಗಿದೆ. ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಹೀಗೆ ಯಾಕಾಯ್ತು ಅನ್ನೋ ಅನುಮಾನ. ಕುಮಾರಸ್ವಾಮಿ ಅವರು ಭೇಟಿ ಕೊಡೋದು ಗೊತ್ತಿದ್ರು ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಬೇಕಾಗಿದ್ದ ಸಿಬ್ಬಂದಿಗಳ ಗೈರು ಅನೇಕ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಅತಿಥಿ ಗೃಹಕ್ಕೆ ಬೀಗ ಜಡಿದು ಅಧಿಕಾರಿಗಳು ಎಲ್ಲಿಗೆ ಹೋದ್ರು ಅನ್ನೋ ಅನುಮಾನ. ಕೇಂದ್ರ ಸಚಿವರು ಬರ್ತಿದ್ದಾರೆ ಅಂತಂದ್ರೆ ಮುಂಚೆನೆ ಮಾಹಿತಿ ಇರುತ್ತೆ, ಮಾಹಿತಿ ಇದ್ರೂ ಕೂಡ ಹೀಗ್ಯಾಕಾಯ್ತು? ಮೈಸೂರಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಅವಮಾನ ಆಗ್ಲಿ ಅಂತಲೇ ಈ ರೀತಿಯಾಗಿ ನಡವಳಿಕೆ ಕಂಡು ಬಂತ? ಪದೇ ಪದೇ ಸೇಡಿನ ರಾಜಕಾರಣ ಅನ್ನೋ ಸುದ್ದಿನೇ ಸದ್ಯಕ್ಕೆ ಈ ಘಟನೆ ಹಿಂದೆ ಪ್ರಸ್ತಾಪ ಆಗ್ತಾ ಇದೆ. ಮೈಸೂರಿನಲ್ಲಿ ನಡೆದಿರುವ ಒಂದು ಘಟನೆ ಇದೀಗ ಸೇಡಿನ ರಾಜಕಾರಣದ ಅನುಮಾನಕ್ಕೆ ಕಾರಣವಾಗ್ತಾ ಇದೆ.